ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಡಿಯರ್ ಆಸ್ಪಿರೆಂಟ್ಸ್, KPCL ರೀ ಎಕ್ಸಾಮ್ ಡಿಸೆಂಬರ್ 27-28 ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು KE ಅವರು ಅಫಿಷಿಯಲ್ ಆಗಿ ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದರು. ಯಾರೆಲ್ಲ ಇನ್ನೂ ಇದ್ರ ಬಗ್ಗೆ ಅನ್ಅವೇರ್ ಆಗಿದ್ದೀರಾ, ಆದಷ್ಟು ಬೇಗನೆ ಇದು ಗೊತ್ತಾಗಿದ್ದೆ ಅಥವಾ ಈ ವಿಡಿಯೋ ನೋಡಿದ್ದೆ ಇವತ್ತು ಅಂದರೆ 30ನೇ ತಾರೀಕು 11ನೇ ತಿಂಗಳು 2025 ಕೊನೆಯ ದಿನಾಂಕ ಆಗಿತ್ತು ತಾವು ಅಪ್ಡೇಟ್ ಮಾಡೋದಕ್ಕೆ, ಅದರ ಅಥೆಂಟಿಕೇಷನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಯಾರೆಲ್ಲ 2024ರಲ್ಲಿ ಕೂತಿದ್ದೀರಾ ಅವರೆಲ್ಲರಿಗೆ ಅವರು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತೇಳಿ ತಮ್ಮ ಒಂದು ಸರ್ಕ್ಯುಲರಲ್ಲಿ ಇಂಡಿಕೇಟ್ ಮಾಡಿದರು. ಅದರ ಪ್ರಕಾರನೇ 2024ರಲ್ಲಿ ಯಾರೆಲ್ಲ ಕೂತಿದ್ದೀರಾ ಹಾಗೂ 2017ರಲ್ಲಿಯೂ ಯಾರೆಲ್ಲ ಕೂತಿದ್ದೀರಾ ಅವರೂ ಆಧಾರ್ ಅಥೆಂಟಿಕೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವರು ಆಧಾರ್ ಅಥೆಂಟಿಕೇಷನ್ ಮಾಡಿದರೆ 2017ನಲ್ಲಿ ಅಪ್ಲೈ ಮಾಡಿ 2024ರಲ್ಲಿ ಕೂತ್ಕೊಳ್ದೇ ಇರೋರು ಕೂಡ ಆಧಾರ್ ಅಥೆಂಟಿಕೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಕೂತ್ಕೊಳ್ಬೇಕು ಸರ್, ನಾನು ಅಟೆಂಡ್ ಮಾಡ್ಬೇಕಂತಿದ್ದೀನಿ ಅಂತಂತಿದ್ದೀರಾ, ಒಂದು ಸಲ ಪ್ರಯತ್ನ ಮಾಡಿ. ಯಾಕಂದರೆ ಕೆಲವ್ರದ್ದು ತೊಗೊಂಡಿದೆ, ಕೆಲವ್ರದ್ದು ತೊಗೊಂಡಿಲ್ಲ, ಬಟ್ ಅಪ್ಲೋಡ್ ಮಾಡಿ, ಆಧಾರ್ ಅಥೆಂಟಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ 2017ನಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ, 2017ನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀನಿ, ಆದರೆ 2024ರಲ್ಲಿ ಎಕ್ಸಾಮಲ್ಲಿ ಕೂತಿಲ್ಲ ಅಂಥವ್ರು ಏನು ಮಾಡ್ತೀರಾ, 2025 ಈಗ ಅಪ್ಲೈ ಮಾಡಿ, ಆಧಾರ್ ಅಥೆಂಟಿಕೇಷನು ಮಾಡಿ. ಆಧಾರ್ ಅಥೆಂಟಿಕೇಷನ್ ಕೆಲವ್ರದ್ದಾಗಿದೆ, ಕೆಲವ್ರದ್ದಾಗಿಲ್ಲ, ಬಟ್ ಯಾರ್ಯಾರ್ದು ಆಗ್ತಿದೆಲ್ಲ ಅಪ್ಲೈ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ನಾಡ್ದು ವರ್ಕಿಂಗ್ ಡೇ ಇರೋ ಕಾರಣದ KE ಅವ್ರಿಗೆ ಫೋನ್ ಮಾಡಿ, ಸರ್ ಈ ಥರ ಕೆಲವ್ರು ಮಾಡಿದ್ದಾರೆ ಮತ್ತು ನಾನು ಅಪ್ಲೈ ಮಾಡ್ಬೋದಾ ಇಲ್ಲ ಅಂತ ಕೇಳಿ ಅವರು ನಿಮಗೆ ಕ್ಲಾರಿಟಿನ ಕೊಡ್ತಾರೆ. ಸೊ 2017ನಲ್ಲಿ ಕೂತಿರೋರು 2025 ಕೂಡ ಕೆಲವ್ರದ್ದು ವೆರಿಫಿಕೇಷನ್ ಆಗಿದೆ, ಆಧಾರ್ ಅಥೆಂಟಿಕೇಷನ್ ವೆರಿಫಿಕೇಷನ್ ಆಗಿದೆ. ಸೊ ಯಾರೆಲ್ಲ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ, ಸರ್ 2017ನಲ್ಲಿ ಅಪ್ಲೈ ಮಾಡಿರೋರಿಗೆಲ್ಲ ಅವಕಾಶ ಕೊಡಬೇಕು ಅಂತಂತಿದ್ರಲ್ಲ, ಸೊ ಆಧಾರ್ ಅಥೆಂಟಿಕೇಷನ್ ಮಾಡ್ಕೊಳ್ಳಿ. ಎಲ್ಲರೂ ಬರ್ತಾ ಇದೆ, ಆಧಾರ್ ಅಥೆಂಟಿಕೇಷನ್ ಬರ್ತಾ ಇದೆ, ಅಪ್ಲೈ ಮಾಡಿರಿ. ಅದಾಗಿ ನಂತರ ಇದು ಬಿಟ್ಟು ನೆಕ್ಸ್ಟ್ ಡೌಟ್ ಇರೋದೇನಂತಂದರೆ, ಆಧಾರ್ ಅಥೆಂಟಿಕೇಷನ್ ಮಾಡ್ಕೊಂಡಿದ್ದೀನಿ, ಬಟ್ JEಗೆ HK ಹಾಗೂ NHKಗೆ ನಾನು ಅಪ್ಲೈ ಮಾಡಿದ್ದೀನಿ, HKಗೆ ಹಾಗೂ NHKಗೆ ಅಪ್ಲೈ ಮಾಡಿದ್ದೀನಿ ಸರ್, ಆದರೆ ನಾನು HKಗೆ ಮಾತ್ರ ಮಾಡಿದ್ದೀನಿ ಅಂತ ಅನ್ನೋರು. ಈಗ ಕೆಲವು ಸುದ್ದಿ ಏನಿದೆ ಅಂತಂದರೆ, ಕೆಲವರು ನನಗೆ ಡೌಟ್ಸ್ ಕೇಳ್ತಿರೋರು ಏನಂತಂದರೆ JEಗೆ ನನ್ನ ಹತ್ರ JEಗೆ ಅಪ್ಲೈ ಮಾಡಿದ್ದೀನಿ ಸರ್, JEಗೇನೋ HKಗೆ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ, ಒಂದು ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಈಗ NHKಗೂ ಸಪ್ರೇಟಾಗಿ ಇಂಡಿವಿಜುವಲ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾ? ಅದೇ ರೀತಿಯಲ್ಲಿ ನಾನು AEಗೆ ಅಪ್ಲೈ ಮಾಡಿದ್ದೀನಿ, HKಗೂ ಅಪ್ಲೈ ಮಾಡಿದ್ದೀನಿ, NHKಗೂ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಕೇವಲ ಒಂದಕ್ಕೆ ಮಾತ್ರ ವೆರಿಫಿಕೇಷನ್ ಮಾಡಿದ್ದೀನಿ, ಈಗ ಇನ್ನೊಂದಕ್ಕೂ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾ ಅಂತ ಪ್ರಶ್ನೆ ಇದೆ. ಸೊ ನಾನು 4 ಅಪ್ಲಿಕೇಶನ್ ಹಾಕಿದ್ದೀನಿ ಇಂಡಿವಿಜುವಲ್ ಆಗಿ ಯಾವಾಗ 2017ನಲ್ಲಿ. ಬಟ್ ಈಗ ಆಧಾರ್ ಅಥೆಂಟಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಕೇವಲ ಒಂದಕ್ಕೆ ಮಾತ್ರ ನಾನು ವೆರಿಫಿಕೇಷನ್ ಮಾಡಿದ್ದೀನಿ. ಯಾವುದಾದ್ರೂ ಒಂದು ಇಟ್ಕೊಳ್ಳಿ, HK ಅಥವಾ NHK, ಇಲ್ಲೂ ಅಷ್ಟೇ HK NHKದಲ್ಲಿ ಯಾವುದಾದ್ರೂ ಒಂದು ವೆರಿಫಿಕೇಷನ್ ಮಾಡಿದ್ದೀನಿ. ಈಗ ನನ್ನ ಡೌಟ್ ಏನಂದರೆ, ಒಂದಕ್ಕೆ ವೆರಿಫಿಕೇಷನ್ ಮಾಡಿದ್ದೀನಿ, ಇನ್ನೂ 2ಕ್ಕೆ ವೆರಿಫಿಕೇಷನ್ ಮಾಡಬೇಕಾ? ಟೋಟಲಾಗಿ 4 ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಕೇವಲ 2ಕ್ಕೆ ಮಾತ್ರ ನಾನು ವೆರಿಫಿಕೇಷನ್ ಮಾಡಿದ್ದೀನಿ, ಇನ್ನೂ 2ಕ್ಕೆ ಮಾಡಬೇಕಾ ಅಂತ ಅನ್ನೋದು ಮೈನ್ ಪ್ರಶ್ನೆಯಲ್ಲಿ. ಸೊ ಡಿಯರ್ ಆಸ್ಪಿರೆಂಟ್ಸ್, ನೋಡಿ, ನಿಮಗೆ ನಾನು KEದವ್ರು ನಮಗೇನು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಆ ಡೀಟೇಲ್ಸ್ ಪ್ರಕಾರ ನಿಮಗೆ ಈ ಡೌಟ್ನ ಕ್ಲಾರಿಫಿಕೇಷನ್ ಮಾಡ್ತಾ ಇದ್ದೀನಿ. ಈ ಡೌಟ್ ನಿಮಗೆ ಇನ್ನೂ ಕ್ಲಾರಿಫೈ ಆಗದೇ ಇದ್ದರೆ, ಇನ್ನೂ ಡೌಟ್ ಇದ್ದರೆ, ಅಥವಾ ನನ್ನ ಸಜೆಷನ್ ಏನಂದರೆ, ಆದಷ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಡೌಟ್ ಕ್ಲಾರಿಫಿಕೇಷನ್ ಇರೋರು ನಾಳೆ ಅಂದರೆ ಸೋಮವಾರ, ಈ ವರ್ಕಿಂಗ್ ಡೇಸಲ್ಲಿ ಮಂಡೇ ಟು ಫ್ರೈಡೆ ಈ ವರ್ಕಿಂಗ್ ಡೇಸಲ್ಲಿ KE ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡಿಬಿಟ್ಟು, ಸರ್ ಈ ಥರ ನಾನು ಅಪ್ಲೈ ಮಾಡಿದ್ದೀನಿ, ಕೇವಲ ಒಂದಕ್ಕೆ ಮಾತ್ರ ಅಪ್ಲೈ ಮಾಡಿದ್ದೀನಿ, ಇನ್ನೊಂದು ಅಂದರೆ ಒಂದಕ್ಕೆ JEಗೆ ಅಪ್ಲೈ ಮಾಡಿದ್ದೀನಿ, AEಗೂ ಅಪ್ಲೈ ಮಾಡಿದ್ದೀನಿ, ಬಟ್ ಸಪ್ರೇಟಾಗಿ ಅಪ್ಲೈ ಮಾಡಬೇಕಾ ಅಂತ ಕೇಳಿ. ಯಾಕಂದರೆ ಅವರು ಕೊಟ್ಟಿರೋ ಡೀಟೇಲ್ಸ್ ನಮಗೆ ಒಂದೊಂದೇ ಇರೋದು. ಸೊ ಅದ್ರ ಪ್ರಕಾರ ನಾವು ಮಾಡಿರೋ ಕಾರಣದಿಂದ ಯಾವುದೇ ಥರದ ಪ್ರಾಬ್ಲಮ್ ಇರೋಲ್ಲ. ಯಾರೆಲ್ಲ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದರೆ ಯಾವುದೇ ಥರದ ಪ್ರಾಬ್ಲಮ್ ಇರೋಲ್ಲ. ಏನು ಸರ್ ಅದು ಒಂದೊಂದು ಡೀಟೇಲ್ ಅಂದರೆ, ಇಲ್ಲಿ ನೋಡಿ, KE ನೀವು ವೆಬ್ಸೈಟಲ್ಲಿ ಹೋದರೆ, KE ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ನಿಮಗೆ 2 ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ. ಒಂದು ಡಾಕ್ಯುಮೆಂಟು ಯಾರೆಲ್ಲ ಎಲಿಜಿಬಲ್ ಇದ್ರಿ ಅಂತ ಅನ್ನೋದು ಅಂದರೆ 2024 ಎಲ್ಲಿನ ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ಗೆ ಯಾರೆಲ್ಲ ಕೂತ್ಕೊಳ್ಬೋದು ಅಂತ ಹೇಳಿ ಒಂದು ಕ್ಯಾಂಡಿಡೇಟ್ ಲಿಸ್ಟ್ನ KE ವೆಬ್ಸೈಟಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ ಅಂತೇಳಿ. ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟು, ಆ ಕ್ಯಾಂಡಿಡೇಟ್ ಲಿಸ್ಟು ನಿಮಗೆ ಮೊತ್ತ 1300 ಪೇಜ್ ಸಮಥಿಂಗ್ ಇದೆ, 1300 ಪೇಜ್, 1300 ಪೇಜಸ್ ಸಮಥಿಂಗ್ ಇದೆ ಈ ಒಂದು ಡಾಕ್ಯುಮೆಂಟ್. ಇದು ಒಂದು ಅಫಿಷಿಯಲ್ ಡಾಕ್ಯುಮೆಂಟು. ಅದಾಗಿದ್ದ ನಂತರ ಸೊ ಇನ್ನೊಂದು ಡಾಕ್ಯುಮೆಂಟ್ ಯಾವುದು ಅಂತ ನೋಡೋದಾದರೆ, ಒಂದು ಡಾಕ್ಯುಮೆಂಟ್ ಏನು ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟು, ಇದು 1300 ಪೇಜಸ್ ಇದೆ. ಈ ಡಾಕ್ಯುಮೆಂಟಿಂದನೂ ನೀವು ಡೀಟೇಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಇದು KEದವ್ರು ಕೊಟ್ಟಿರೋಂಥ ಅಫಿಷಿಯಲ್ ಡೀಟೇಲ್ಸ್ ಅಲ್ವಾ. ಅದಾಗಿ ನಂತರ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ಸ್ಕೋರ್ ಲಿಸ್ಟ್, ಪ್ರಾವಿಷನಲ್ ಸ್ಕೋರ್ ಲಿಸ್ಟು. ಇದನ್ನು ನಿಮಗೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ, ಡಿಪಾರ್ಟ್ಮೆಂಟ್ ವೈಸು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, ಸಿವಿಲ್, ಈ ಥರ ಡಿಪಾರ್ಟ್ಮೆಂಟ್ ವೈಸು AEದು ಸ್ಕೋರ್ ಲಿಸ್ಟು, JEದು ಸ್ಕೋರ್ ಲಿಸ್ಟು ನಿಮ್ಗೆ ಸಿಗುತ್ತೆ. ಈಗ
ಈ 2 ಡಾಟಾ ಲಿಸ್ಟಿಂದನೇ ನೀವೇನು ಮಾಡಬೇಕು, ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಆಧಾರ್ ಅಥೆಂಟಿಫಿಕೇಷನ್ ಮಾಡಬೇಕು. ಯಾಕಂದರೆ ಇದು 8 ವರ್ಷದ ಕೆಳಗಡೆ ನಡೆದಿರುವಂಥ ಎಕ್ಸಾಮ್. 8 ಇಯರ್ಸ್ ಕೆಳಗಡೆ ಹಿಂದೆ ಆಗಿರುವಂಥ ಎಕ್ಸಾಮ್ ಆಸ್ಪಿರೆಂಟ್ಸು ಯಾರ ಹತ್ರನೂ ಅಪ್ಲಿಕೇಶನ್ ನಂಬರ್ ಇರಲ್ಲ. ಯಾರೋ ಕೆಲವ್ರ ಹತ್ರ ರೇರ್ ಆಗಿ ಒಂದು 18,000 ಮೆಂಬರ್ಸಲ್ಲಿ ಒಂದು 5,000 4,000 ಮೆಂಬರ್ಸ್ ಹತ್ರ ಮಾತ್ರ ಅಪ್ಲಿಕೇಶನು ಇರುತ್ತೆ. ಅಂಥವರು 4ಕ್ಕೆ ಅಪ್ಲೈ ಮಾಡಿದ್ದೀವಿ, 4ಕ್ಕೆ ಆಧಾರ್ ಅಥೆಂಟಿಫಿಕೇಷನ್ ಮಾಡಿರ್ಬೋದು. ಇನ್ನು ಉಳಿಕಿರೋ 15,000 ಜನ ಏನು ಮಾಡಬೇಕು ಅಲ್ವಾ? ಹಾಗಾಗಿ ಈ 8 ವರ್ಷದ ಕೆಳಗಡೆ ನಡೆದಿರೋಂಥ ಎಕ್ಸಾಮ್ದು ಅಪ್ಲಿಕೇಶನ್ಸು ಯಾರ ಹತ್ರನೂ ಇರಲ್ಲ, ಫೀ ರಿಸಿಪ್ಟೂ ಯಾರ ಹತ್ರ ಇರಲ್ಲ. ಸೊ ಈಗ ನಮಗೆ ನಮ್ಮ ಡೀಟೇಲ್ಸು, ಅಪ್ಲಿಕೇಶನ್ ನಂಬರ್ ಇರ್ಬೋದು, ನಮ್ಮ ಯಾವುದಕ್ಕೆ ಅಪ್ಲೈ ಮಾಡಿದ್ದೀವಿ, ನಮ್ಮ ಫೋನ್ ನಂಬರ್ಸ್ ಏನಿದೆ, ಇದೆಲ್ಲ ನಮಗೆ ಎಲ್ಲಿಂದ ಗೊತ್ತಾಗಬೇಕು? ಇದು ನಮಗೆ ಈ ಒಂದು ಡಾಕ್ಯುಮೆಂಟ್ ಲಿಸ್ಟಿಂದನೇ ಗೊತ್ತಾಗಬೇಕು. ಯಾಕಂದರೆ ಇದರಲ್ಲಿ ನೀವು ಏನೇನು ಕೊಟ್ಟಿದ್ದಾನೆ, ಅಪ್ಲಿಕೇಶನ್ ಸಂಖ್ಯೆ ಕೊಟ್ಟಿದ್ದಾನೆ, ಅದಾಗಿನ ನಂತರ ಫೋನ್ ನಂಬರ್ ಯಾವುದಿತ್ತು ಅಂತಂತ ಹೇಳಿದ್ದಾನೆ, ಅದಾಗಿನ ನಂತರ ನಿಮ್ಮ ಡೀಟೇಲ್ಸ್ ಏನೇನು ಬೇಕೋ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಡಾಕ್ಯುಮೆಂಟಿಂದ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀರ. ಇಲ್ಲಿಂದ ಯಾವುದು ಈ ಡಾಕ್ಯುಮೆಂಟಿಂದ ಅಪ್ಲಿಕೇಶನ್ ನಂಬರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ, ಒಂದೇದು. ನೆಕ್ಸ್ಟ್ ಈ ಡಾಕ್ಯುಮೆಂಟಿಂದನೂ ನೀವೇನು ಮಾಡ್ತೀರಾ, ಸೇಮ್ ಅಪ್ಲಿಕೇಶನ್ ನಂಬರ್ ಇಲ್ಲೂ ನೀವು ನೋಡ್ಬೋದು. ಇದೇ ಅಪ್ಲಿಕೇಶನ್ ನೀವು ಇಲ್ಲೇನು ಅಟೆಂಡ್ ಮಾಡ್ತೀರಾ, ಇಲ್ಲೇನು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದೇ ಅಪ್ಲಿಕೇಶನ್ ನಂಬರ್ ಇಲ್ಲಿ ಇರುತ್ತೆ. ಇಲ್ಲಿ ಇದೇನು ಕಲೆಕ್ಟ್ ಮಾಡ್ಕೊಳ್ತೀರಾ, ಇಲ್ಲೂ ಲಿಸ್ಟಲ್ಲಿ ಅದೇ ನಂಬರ್ ಇರುತ್ತೆ. ಇಲ್ಲಿ ನಂಬರ್ ಏನು ಕಲೆಕ್ಟ್ ಮಾಡ್ತಾರೆ, ಇಲ್ಲೂ ನಂಬರ್ ಅದೇ ಇರುತ್ತೆ. ಸೊ ಹಾಗಾಗಿ ನೀವು ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ, ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ 2024 ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರು ಅಥವಾ ಅಪ್ಲಿಕೇಶನ್ ನಂಬರು ನೀವೇನು ಈ ಸ್ಕೋರ್ ಲಿಸ್ಟಲ್ಲಿ ನಂಬರ್ ನೋಡ್ತಿರೋ ಅದೇ ನಂಬರ್ನ ಈ ಎಲಿಜಿಬಲ್ ಲಿಸ್ಟಲ್ಲೂ ನೋಡ್ತೀರಾ. HKಗೆ ಸಪ್ರೇಟು NHKಗೆ ಸಪ್ರೇಟ್ ಅಂತೇಳಿ ಎಲಿಜಿಬಲ್ ಲಿಸ್ಟಲ್ಲಿ ಎಲ್ಲೂ ಕೊಟ್ಟಿಲ್ಲ. ಒಂದು ಹೆಸರು ಮೇಲೆ ಒಂದು HKಗನಾಗಲಿ NHKಗನಾಗಲಿ ಒಂದೇ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ, ಅದು ಇದು. ಇದಾಯಿತು ಅಂದರೆ ಒಂದು ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಸೊ ಆ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಆ ಒಂದು ಅಪ್ಲಿಕೇಶನ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಈಗ ಆಧಾರ್ ಅಥೆಂಟಿಫಿಕೇಷನಲ್ಲಿ ಗೆ ಒಂದು ಸಲ ಕೊಡ್ತಾರೆ, ಹಾಗೆ ಗೆ ಒಂದು ಸಲ ಕೊಡ್ತಾರೆ, ಗೆ ಒಂದು ಸಲ ಗೆ ಒಂದು ಸಲ. ಸೊ ಈ ನಂಬರ್ ಏನಿರುತ್ತಲ್ಲ, ನೀವು ಇನ್ ಕೇಸ್ HKಗೂ ಅಪ್ಲೈ ಮಾಡಿದ್ದೀನಿ, NHKಗೂ ಅಪ್ಲೈ ಮಾಡಿದ್ದೀನಿ ಅಂತ ಇತ್ತು ಅಂದರೆ HKಗೆ ಹಾಗೆ NHKಗೆ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ, ಒಂದು ಸಲ ವೆರಿಫಿಕೇಷನ್ ಮಾಡಿದ್ದೀನಿ ಅಂತಂದರೆ ಪ್ರಾಬ್ಲಮ್ ಏನೂ ಆಗಲ್ಲ. ನಾನು ಒಂದಕ್ಕೆ ಮಾತ್ರ ಅಪ್ಲೈ ಮಾಡಿದ್ದೀನಿ ಅಂದರೆ ಆ ಒಂದು ನಂಬರ್ ಅಪ್ಲಿಕೇಶನ್ ಯಾವುದಿರುತ್ತೆ ಅದನ್ನು ಅಪ್ಲೈ ಮಾಡಿ ವೆರಿಫಿಕೇಷನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಏನು ಡೌಟ್ ಇದೆಯಲ್ಲ, ಸಪ್ರೇಟಾಗಿ HKಗೆ NHKಗೆ ಮಾಡಬೇಕು ಅಂತ ಏನು ಡೌಟ್ ಇದೆಯಲ್ಲ ಅದನ್ನು ಮೈಂಡಲ್ಲಿಂದ ತೆಗೆದಾಕಿ. ಒಂದು ಸಲ ವೆರಿಫಿಕೇಷನ್ ಮಾಡಿಕೊಂಡ್ರೆ HKಗನಾಗಲಿ NHKಗನಾಗಲಿ ಒಂದು ಸಲ ವೆರಿಫಿಕೇಷನ್ ಮಾಡಿಕೊಂಡ್ರೆ ಅದೇ ನಂಬರು ಎರಡೂ ಅಪ್ಲಿಕೇಶನ್ ನಂಬರ್ಸ್ಗೆ ಅಪ್ಲೈ ಆಗುತ್ತೆ. ಈಗ ನಾನು ಇದಲ್ಲಿ ಏನು ನನ್ನ ಹತ್ರ HKಗೆ NHKಗೆ ಅಪ್ಲೈ ಮಾಡಿದ್ದೀನಿ, ನೀವು ಈ ಡೀಟೇಲ್ಸಿಂದ ಒಂದು ನಂಬರ್ ಕಲೆಕ್ಟ್ ಮಾಡ್ತೀರಾ, ಅದು ಇದು, ಆ ನಂಬರ್ನ ವೆರಿಫಿಕೇಷನ್ ಕೊಡ್ತೀರಾ. ಸೊ ಅಷ್ಟೇ, ನಿಮ್ಮದು ಮುಗೀತು. ನೀವು ಇನ್ ಕೇಸ್ ಎರಡಕ್ಕೂ ಅಪ್ಲೈ ಮಾಡಿದರೆ ಅದೇ ಅಥೆಂಟಿಕೇಷನ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಅದೇ ಥರನೇ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ. ಇದು ಈ ಡಾಕ್ಯುಮೆಂಟಿಂದ ನನ್ನ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಆ ನಂಬರ್ನ ನಾನೇನು ಮಾಡ್ತೀನಿ, ಗೆ ಅಪ್ಲೈ ಮಾಡ್ತೀನಿ, ಆಧಾರ್ ಅಥೆಂಟಿಫಿಕೇಷನ್ ಮಾಡ್ಕೊಳ್ತೀನಿ. ಸೊ ನಾನೇನು ಮಾಡಿದ್ದೀನಿ, HKಗೆ NHKಗೆ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಏನು ವೆರಿಫಿಕೇಷನ್ ಮಾಡಿದ್ದೀನಿ ಒಂದು ನಂಬರಿಂದ, ಆ ವೆರಿಫಿಕೇಷನ್ನು HKಗೂ ಹೋಗುತ್ತೆ NHKಗೂ ಹೋಗುತ್ತೆ, ಅಂದರೆ ಎರಡಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಡೌಟ್ ಇನ್ನೂ ಇರೋರು, ನಾಳೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಮುಖ್ಯವಾಗಿ ಅವರು ನಾಳೆ ಏನು ಮಾಡಬೇಕಂದ್ರೆ, ನಾಳೆ ಅಥವಾ ಮುಂದಿನ ವರ್ಕಿಂಗ್ ಡೇಸಲ್ಲಿ ಆದಷ್ಟು ಬೇಗನೆ ಮಾಡಿ. ಈ ವಿಡಿಯೋ ನೋಡಿದ್ದು ಒಂದು 3-4 ಡೇಸ್ಗೆ ಈ ಆ್ಯಕ್ಷನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಷನ್ KE ಕಡೆಯಿಂದನೂ ಇರಬೇಕು. ಸೊ ನಾಳೆ ಸೋಮವಾರ ಅಲ್ವಾ, ಸೊ ನೀವೇನು ಮಾಡ್ತೀರಾ, KE ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇದನ್ನು ಹೇಳಿ, ನಿಮ್ಮ ಸಮಸ್ಯೆನ ಅವರಿಗೆ ತಿಳಿಸಿ. ಸರ್ ಈ ಥರ ನಾನು ಮಾಡಿದ್ದೀನಿ, ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ, ಬಟ್ ವೆರಿಫಿಕೇಷನ್ ಆಧಾರ್ ಅಥೆಂಟಿಫಿಕೇಷನಲ್ಲಿ ನೀವೇನು ಡೀಟೇಲ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಆ ಡಾಕ್ಯುಮೆಂಟಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನ್ ನಂಬರ್ ತೊಗೊಂಡು ವೆರಿಫಿಕೇಷನ್ ಮಾಡಿದ್ದೀನಿ. ಸೊ ನಾನೀಗ HKಗೆ NHKಗೆ ಎರಡಕ್ಕೂ ಎಲಿಜಿಬಲ್ ಇರ್ತೀನಿ. ಅದೇ ರೀತಿಯಲ್ಲಿ ಗೆ ಅಪ್ಲೈ ಮಾಡಿದರೆ, ಸರ್ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟಲ್ಲಿಂದ ನೀವೇನು ಕ್ಯಾಂಡಿಡೇಟ್ ಲಿಸ್ಟ್ ಕೊಟ್ಟಿದ್ದೀರಾ ಅದರಲ್ಲಿಂದ ನಾನು ಅಪ್ಲಿಕೇಶನ್ ನಂಬರ್ ಕಲೆಕ್ಟ್ ಮಾಡಿಕೊಂಡೆ, ಸೇಮ್ ಅಪ್ಲಿಕೇಶನ್ನು ಸ್ಕೋರ್ ಲಿಸ್ಟಲ್ಲೂ ಇತ್ತು, ಸೊ ಎರಡೂ ಕಾಮನ್ ಆಗಿತ್ತಲ್ಲ ಅಂತೇಳಿ ಆ ಅಪ್ಲಿಕೇಶನ್ ನಂಬರ್ನ ಆಧಾರ್ ಅಥೆಂಟಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ನಾನು ಅಪ್ಲೈ ಮಾಡುವಾಗ 2017 ಅಪ್ಲೈ ಮಾಡುವಾಗ 2017 HKಗೆ NHKಗೆ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ. ಈಗ ವೆರಿಫಿಕೇಷನ್ ಮಾಡ್ಕೊಳ್ಳುವಾಗ ಕೇವಲ ಒಂದೇ ಅಪ್ಲಿಕೇಶನ್ ನಂಬರು ಎರಡೂ ಡಾಕ್ಯುಮೆಂಟಲ್ಲಿರುವಂಥ ನಂಬರ್ನ ತೊಗೊಂಡು ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಎರಡಕ್ಕೂ ಎಲಿಜಿಬಲ್ ಇದ್ದೀನಾ, ಇದೂ ಒಂದು ಡೌಟ್ನ ಅವ್ರು ಕೇಳಿ. ಸೊ ಈ ಡೌಟ್ಸ್ನ ಕೇಳಿಕೊಂಡು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ನಾನು ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂದರೆ ಇಲ್ಲೂ ನಂಬರು ಸೇಮ್ ಇದೆ. ಸೊ ಆ ನಂಬರಿಂದ ನೀವು ವೆರಿಫಿಕೇಷನ್ ಮಾಡ್ಕೊಂಡಿರ್ತೀರ. ಇನ್ ಕೇಸ್ ನೀವು ಎರಡಕ್ಕೂ ಅಪ್ಲೈ ಮಾಡಿದರೆ ಆ ಒಂದು ವೆರಿಫಿಕೇಷನು ಎರಡಕ್ಕೂ ಅಪ್ಲೈ ಆಗುತ್ತೆ. ಅವರಾಗಲಿ ಒಂದೇ ನಂಬರೇ ಸಿಗೋದು ಈ ಸ್ಕೋರ್ ಲಿಸ್ಟಲ್ಲಿಂದ ಎಲಿಜಿಬಿಲಿಟಿ ಲಿಸ್ಟಿಂದ. ಸೊ ಒಂದು ನಂಬರಿಂದನೇ ಆಧಾರ್ ಅಥೆಂಟಿಫಿಕೇಷನ್ ಮಾಡ್ಕೊಂಡಿರ್ತಾರೆ. ಈಗಾದರೆ ಒಂದೇ ನಂಬರು, ಈಗಾದರೂ ಒಂದೇ ನಂಬರು. ನೀವು ಆಧಾರ್ ಅಥೆಂಟಿಫಿಕೇಷನ್ ಮಾಡ್ಕೊಂಡಿದ್ದ ನಂತರ ಇನ್ ಕೇಸ್ ನೀವು ಎರಡಕ್ಕೂ ಅಪ್ಲೈ ಮಾಡಿದರೆ HKಗೆ NHKಗೆ, ಆಗ ಎರಡಕ್ಕೂ ಆ ವೆರಿಫಿಕೇಷನು ಅಥೆಂಟಿಕೇಟ್ ಆದಂಗೆ.
ಅದೇ ರೀತಿಯಲ್ಲಿ ಎಇಗೂ ಅಷ್ಟೇ, ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ, ಒಂದೇ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ವೆರಿಫಿಕೇಷನು ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಇದು ನಿಮ್ಮ ಡೌಟ್ ಇತ್ತು. ಸೊ ಡೌಟ್ಸ್ ಯಾರಿಗೆಲ್ಲ ಇದೆ ಈ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ಸಲ ಹೇಳ್ತೀನಿ, ಯಾಕಂದರೆ ಕ್ಲಿಯರ್ ಆಗದೇ ಇರ್ಬೋದು. ಎಇ JE ನಾನು HKಗೂ ಅಪ್ಲೈ ಮಾಡಿದ್ದೀನಿ, NHKಗೂ ಅಪ್ಲೈ ಮಾಡಿದ್ದೀನಿ, HKಗೂ ಮತ್ತು NHKಗೆ. ಸೊ ವೆರಿಫಿಕೇಷನ್ ಆಧಾರ್ ವೆರಿಫಿಕೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಕೇವಲ ಒಂದು ಅಪ್ಲಿಕೇಶನ್ ನಂಬರ್ಗೆ ಮಾತ್ರ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ, ಒಂದೇ ಅಪ್ಲಿಕೇಶನ್ ನಂಬರ್. ಇಲ್ಲಿ ಟೋಟಲ್ ಎಷ್ಟಾಯಿತು? 1 2 1 3 1 4 ಆಯಿತು. ಸೊ 4ಕ್ಕೂ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾ ಅನ್ನೋದು ನಿಮ್ಮಲ್ಲಿರೋ ಡೌಟ್. ಸೊ ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತಿರೋದು. ಈ ಡೌಟು ಆಧಾರ್ ವೆರಿಫಿಕೇಷನ್ ಮಾಡ್ಕೊಳ್ಳುವಾಗ ನೀವೇನು ಮಾಡ್ತೀರಾ, ಈ ಒಂದು ಅಪ್ಲಿಕೇಶನ್ ನಂಬರ್ ಇವಾಗ JEಗೂ ಮತ್ತು ಎಇಗೂ ಒಂದು ನಂಬರ್ನ ಕೊಟ್ಟು ವೆರಿಫಿಕೇಷನ್ ಮಾಡಿಕೊಂಡೆ. ಅದೇ ಥರನೇ ಎಇಗೆ ನಂಬರ್ ಇತ್ತು, ಆ ನಂಬರ್ನ ಕೊಟ್ಟು ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಸೊ ಈ ನಂಬರ್ ನಿಮ್ಗೆ ಎಲ್ಲಿಂದ ಸಿಕ್ತು? KEA ವೆಬ್ಸೈಟಲ್ಲಿರುವಂಥ ಎಲಿಜಿಬಿಲಿಟಿ ಲಿಸ್ಟಿಂದ ಒಂದು, ಎರಡನೇದು ಸ್ಕೋರ್ ಲಿಸ್ಟಿಂದ. ಸ್ಕೋರ್ ಲಿಸ್ಟಿಂದ ಈ ಎರಡು ಡಾಕ್ಯುಮೆಂಟಲ್ಲಿ ನಿಮಗೇನು ಎಇದು ಲಿಸ್ಟ್ ಇರುತ್ತೆ, JEದು ಲಿಸ್ಟ್ ಇರುತ್ತೆ. ಸೊ ಎಇ ಲಿಸ್ಟಲ್ಲಿ ನೋಡ್ತೀರಾ, ಇಲ್ಲೂ ನಿಮ್ಗೆ ಏನು ನಂಬರ್ ಸಿಗುತ್ತೆ, ಇಲ್ಲೂ ಅದೇ ನಂಬರ್ ಸಿಗುತ್ತೆ, ಇಲ್ಲೂ ಸೇಮ್ ನಂಬರ್ ಇರುತ್ತೆ. ಆ ನಂಬರ್ ತೊಗೊಳ್ತೀರಾ, ಎಇದು ವೆರಿಫಿಕೇಷನ್ ಮಾಡಿಕೊಂಡೆ. ಅದೇ ಥರನೇ JEದು ಹೋಗ್ತೀರಾ, ಎಲಿಜಿಬಿಲಿಟಿ ಲಿಸ್ಟ್ ತೆಗಿತೀರಾ, ನಿಮ್ಮ ಹೆಸರನ್ನ ಟೈಪ್ ಮಾಡ್ತೀರಾ, ಅಲ್ಲಿ ಒಂದು ನಂಬರ್ ಬರುತ್ತೆ. ಆ ನಂಬರೇ ಈ ಸ್ಕೋರ್ ಲಿಸ್ಟಲ್ಲೂ ನೋಡಿ, ಇದೇ ನಂಬರ್ ಇಲ್ಲೂ ಇರುತ್ತೆ. ಸೊ ಎರಡು ಕಾಮನ್ ನಂಬರ್ ಆಯಿತು. ಹಾಗಾಗಿ ನಾನೇನು ಮಾಡ್ತೀನಿ, ಈ ನಂಬರ್ನ ತೊಗೊಂಡು ಆಧಾರ್ ಅಥೆಂಟಿಫಿಕೇಷನ್ ಮಾಡ್ಕೊಳ್ತೀನಿ. ಯಾವುದಕ್ಕೆ? ಎಇಗೆ JEಗೆ. ಈಗ ನನ್ನ ಡೌಟ್ ಬಂದಿರೋದೇನೆಂದರೆ, ಸರ್ ಇಲ್ಲಿ ಮಾಡ್ಕೊಂಡಿರೋದು ಒಂದೊಂದಕ್ಕೆ ಮಾಡ್ಕೊಂಡಿದ್ದೀನಿ, ಈಗ ನಾನು ಇನ್ನೂ ಉಳುಕಿರೋ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಬೇಕಾ, ಎರಡಕ್ಕೂ ವೆರಿಫಿಕೇಷನ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಡೌಟ್ ಇರೋದು. ಸೊ ನೋಡಿ, ಬೇಕಾಗಿಲ್ಲ. ಯಾಕಂದರೆ ಈ ಅಥೆಂಟಿಫಿಕೇಷನ್ ಸಲ ನೀವೇನು ಮಾಡಿದ್ರಿ, ಈ ಒಂದೇ ನಂಬರು ಎಇಗೂ ಬಂದಿದೆ, HKಗೂ NHKಗೂ. ಅದೇ ಥರನೇ ಒಂದೇ JE ನಂಬರು ಎರಡಕ್ಕೂ ಬಂದಿದೆ, HKಗೂ NHKಗೂ. ಯಾಕಂದರೆ ಸ್ಕೋರ್ ಲಿಸ್ಟ್ ಒಂದೇ ಇರುತ್ತೆ, ಅದೇ ಸ್ಕೋರ್ ಲಿಸ್ಟ್ನ HKಗೂ NHKಗೂ ಯೂಸ್ ಮಾಡುತ್ತಾರೆ. ಸೊ ಇಲ್ಲೀಗ ನಿಮ್ಮ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ವೆರಿಫಿಕೇಷನ್ ಮಾಡಿದಿರಂದರೆ ಅದು HKಗೂ NHKಗೂ ಎರಡಕ್ಕೂ ಎಲಿಜಿಬಲ್ ಆಗುತ್ತೆ. ಒಂದು ಸಲ ವೆರಿಫಿಕೇಷನ್ ಮಾಡ್ಕೊಂಡಿದ್ರೆ ಅಂದರೆ ಅದು HKಗೂ NHKಗೂ ಎರಡಕ್ಕೂ ವೆರಿಫಿಕೇಷನ್ ಆಗುತ್ತೆ, ನೀವು ಅಪ್ಲೈ ಮಾಡಿದರೆ. ಕೆಲವ್ರು ಏನು ಮಾಡ್ತಾರಂದರೆ HKಗೆ ಅಪ್ಲೈ ಮಾಡ್ತಾರೆ, NHKಗೆ ಬಿಟ್ಬಿಟ್ಟಿರ್ತಾರೆ. ನಾನು ವೆರಿಫಿಕೇಷನ್ ಒಂದು ಸಲ ಮಾಡ್ಕೊಂಡಿದ್ದೀನಲ್ಲ, ಹಾಗಾಗಿ NHKಗೂ ಬರುತ್ತಾ ಅಂತಂದರೆ ಬರಲ್ಲ. ಯಾಕಂದರೆ ನೀವು 2017 ಅಪ್ಲೈ ಮಾಡಿದ್ದು ಕೇವಲ HKಗೆ ಮಾತ್ರ, ನೀವು ವೆರಿಫಿಕೇಷನ್ ಮಾಡಿದ್ದು HKಗೆ ಮಾತ್ರ ಆಗುತ್ತೆ. ಇನ್ ಕೇಸ್ ನಾನು ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ, HKಗೂ NHKಗೂ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ, ಬಟ್ ಆಧಾರ್ ಅಥೆಂಟಿಫಿಕೇಷನು ಈ ಡಾಕ್ಯುಮೆಂಟಿಂದ ಸಿಕ್ಕಿರೋಂಥ ನಂಬರಿಗೆ ವೆರಿಫಿಕೇಷನ್ ಮಾಡಿಕೊಂಡೆ. ಸೊ ಎರಡಕ್ಕೂ ಅಪ್ಲೈ ಮಾಡಿದೆ ಅಂದರೆ ಆಧಾರ್ ಅಥೆಂಟಿಫಿಕೇಷನ್ ಎರಡಕ್ಕೂ ಅಕ್ಸೆಪ್ಟ್ ಆಗುತ್ತೆ. ಇದನ್ನು ನೀವೇನು ಮಾಡ್ತೀರಂದರೆ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಏನು ಮಾಡ್ತಾರಂದರೆ KEA ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಒಂದು ಸಲ ಇದನ್ನು ಅವ್ರ ಕಡೆಯಿಂದನೂ ಅಫಿಷಿಯಲಾಗಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ನಿಮ್ಮ ಡೌಟ್ ಏನಿರುತ್ತೆ ಕ್ಲಿಯರ್ ಆಗೋಗುತ್ತೆ. ಇದನ್ನು ಆದಷ್ಟು ಬೇಗನೆ ಆ್ಯಕ್ಷನ್ ಮಾಡಿ. ನೀವು ಈಗಲೇ ಇದೇ ಥರನೇ ಬೇಡ ನಾಳೆ ನೋಡೋಣ ನಾಳ್ದು ನೋಡೋಣ ಅಂತ ಅಂದ್ಕೊಂಡ್ರೆ, ಪ್ರೀವಿಯಸ್ ಆಗಿ ಏನು ಮಿಸ್ಟೇಕ್ಸ್ ಆಗಿದೆ 2017ರಿಂದ KEA ಕಡೆಯಿಂದ, ಅದೇ ಮಿಸ್ಟೇಕು ಮತ್ತು 2025 ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ಮಿಸ್ಟೇಕ್ಸ್ನ ನಾವು ಅವಾಯ್ಡ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ನಾಳೆನೇ ಆದಷ್ಟು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು. ಸೊ ಇವತ್ತು ಸಂಡೇ, ಇವತ್ತು ಯಾರೋ ಒಂದು ಅಫಿಷಿಯಲು ಅಥವಾ ವರ್ಕಿಂಗ್ ಸ್ಟಾಫ್ ಅವೈಲೇಬಲ್ ಇರೋಲ್ಲ ನಿಮಗೆ. ಮಂಡೇಯಿಂದ ಫ್ರೈಡೇವರೆಗೂ ಅಥವಾ ಸ್ಯಾಟರ್ಡೇವರೆಗೂ ಅವ್ರಿಗೆ ವರ್ಕಿಂಗ್ ಡೇ ಇರೋ ಕಾರಣದಿಂದ KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ, ಈ ಥರ ನಂದಾಗಿದೆ, ಇದಕ್ಕೆ ಏನು ಸರ್ ಸೊಲ್ಯೂಷನ್ ಅಂತ ಕೇಳಿ. ಅಥವಾ ಈ ಥರ ಮಾಡಿದ್ದೀನಿ, ಇದು ನನಗೆ ಮುಂದೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿ. ಸರ್ ಈ ಥರ ಅಪ್ಲೈ ಮಾಡಿದ್ದೀನಿ, ನಾನು ಎರಡಕ್ಕೂ ಎಲಿಜಿಬಲ್ ಇರ್ತೀನ ಅಂತ ಕೇಳಿ. ಸರ್ ಈ ಥರ ಅಪ್ಲೈ ಮಾಡಿದ್ದೀನಿ, ಎರಡಕ್ಕೂ ಹಾಲ್ ಟಿಕೆಟ್ ಜನ್ರೇಟ್ ಆಗುತ್ತಾ ಅಂತ ಕೇಳಿ. ಸೊ ಈ ಡೌಟ್ಸ್ನ ನೀವು KEA ಕಡೆಯಿಂದನೂ ಕ್ಲಾರಿಫಿಕೇಷನ್ ತೊಗೊಳ್ಳೇಬೇಕು. ಸೊ ಯಾರೆಲ್ಲ ಕ್ಲಾರಿಫಿಕೇಷನ್ ತೊಗೊಳ್ತೀರಾ, ಯಾರೆಲ್ಲ ಕ್ಲಾರಿಫಿಕೇಷನ್ ನಾಳೆ KEAಗೆ ಫೋನ್ ಮಾಡಿಬಿಟ್ಟು ತೊಗೊಳ್ತೀರಾ, ಆದಷ್ಟು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ, ಆದಷ್ಟು ಏನು ಮಾಡ್ತೀರಾ, ನನ್ನ ಯೂಟ್ಯೂಬಿನ ಚಾನಲ್ ಒಳಗಡೆ ಈ ವಿಡಿಯೋಯಿನ ಕಮೆಂಟ್ ಬಾಕ್ಸ್ ಏನಿರುತ್ತಲ್ಲ, ಆ ಕಮೆಂಟ್ ಕೆಳಗಡೆ ಮೆನ್ಷನ್ ಮಾಡಿ, ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಸರ್ ನಾನು ಈ ಥರ KEA ಕಾಲ್ ಮಾಡಿದ್ದೆ, ಈ ಥರ ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅಂತೇಳಿ. ಸೊ ಅಲ್ಲಿಗೆ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ಇನ್ನೊಬ್ರಿಗೂ ಯಾರು ಭಯ ಇರುತ್ತೆ ಅವ್ರಿಗೂ ಧೈರ್ಯ ಸಿಗುತ್ತೆ. ಸೊ ಇದು ನನ್ನ ರಿಕ್ವೆಸ್ಟು. ಸೊ ನಿಮಗೆ ಇನ್ನೊಂದೇನೆಂದರೆ ಬೇಕಾಗಿದ್ದು KEA ಹೆಲ್ಪ್ಲೈನ್ ನಂಬರ್ ಬೇಕಾಗಿತ್ತು. ಆ ಹೆಲ್ಪ್ಲೈನ್ ನಂಬರ್ನ ನಾನು ಕೊಡ್ತೀನಿ ನೋಡಿ. ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಈ ಒಂದು ಡೀಟೇಲ್ಸಲ್ಲಿ ನಿಮಗೆ KEA ಹೆಲ್ಪ್ಲೈನ್ ನಂಬರ್ ನೋಡ್ತಾ ಇರ್ಬೋದು, ಇಲ್ಲಿದೆ ನೋಡಿ ಈ ಹೆಲ್ಪ್ಲೈನ್ ನಂಬರು. ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. KEA ಹೆಲ್ಪ್ಲೈನ್ ನಂಬರ್ ಇದು 08023460460, 08023460460. ಇದು KEA ಹೆಲ್ಪ್ಲೈನ್ ನಂಬರು. ಇನ್ ಕೇಸ್ ಈ ನಂಬರ್ಗೆ ರಿಸೀವ್ ಮಾಡಿಲ್ಲ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ, ಫೋನ್ ನಂಬರ್ಗೆ 08023564583. ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, 08023564583. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಡೌಟ್ ಏನಿದೆ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಯಾಕಂದರೆ KEA ಅವರು ಅಫಿಷಿಯಲ್ ಕನ್ಫರ್ಮೇಷನ್ ಮಾಡಿದ್ರಂದರೆ ನಿಮ್ಗೆ ನಾಳೆ ಹಾಲ್ ಟಿಕೆಟ್ ಬಿಡೋರು ಅವರೇ. ಸೊ ಹಾಗಾಗಿ ನಿಮ್ಗೆ ಅವರು ಡೌಟ್ ಕ್ಲಾರಿಫಿಕೇಷನ್ ಮಾಡಿರೋ ರೀತಿಯಲ್ಲಿ ನಾಳೆ ಸ್ಟೆಪ್ಸ್ ತೊಗೊಳ್ತಾರೆ.
ಸೊ ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದು ನೀವು ಅವ್ರು ಕಾಲ್ ಮಾಡಿದಷ್ಟು ಎಷ್ಟು ದೊಡ್ಡ ನಂಬರಲ್ಲಿ ನೀವು ಅವ್ರು ಕಾಲ್ ಮಾಡ್ತೀರಾ ಅಂದರೆ ಭಾಳಷ್ಟು ಜನ ಕಾಲ್ ಮಾಡಿದಂತೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಈ ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಈ ಇಶ್ಯೂ ಮೇಲೆ ನಾವು ವರ್ಕ್ ಮಾಡಬೇಕು ಅಂತೇಳಿ ಅವ್ರಿಗೂ ಒಂದು ಅಲರ್ಟ್ ಥರ ಆಗುತ್ತೆ, ಅಲರ್ಟ್ ಮೆಸೇಜ್ ಥರ ಹೋಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾರೆಲ್ಲ ನೀವು ಆಧಾರ್ ವೆರಿಫಿಕೇಷನ್ 4ಕ್ಕೂ ಮಾಡಿದ್ದೀನಿ ಸರ್, ಎಇಗೂ ಮಾಡಿದ್ದೀನಿ, ಜೆಇಗೂ ಮಾಡಿದ್ದೀನಿ, ಎಚ್ ಕೆ ಎನ್ ಎಚ್ ಕೆ 4 ಅಪ್ಲೈ ಮಾಡಿದ್ದೀನಿ, 4ಕ್ಕೂ ಮಾಡ್ಕೊಂಡಿದ್ದೀನಿ ಅಂತನೋರು ಸಮಾಧಾನದಿಂದಿರಿ, ನಿಮ್ಮದು ತೊಂದರೆ ಇರಲ್ಲ. ಯಾರೆಲ್ಲ ಡೌಟ್ ಇರುತ್ತೆ, ಯಾಕಂದರೆ ನೀವು 4ಕ್ಕೆ ಅಪ್ಲೈ ಮಾಡಿದರೆ ನಿಮ್ಗೆ ಡೌಟೇ ಇಲ್ಲ, ನಾನು ಅಪ್ಲೈ ಮಾಡಿದ್ದೀನಿ ಬಿಡು ಅಂತ ಸುಮ್ಮನೆ ಆಗ್ತೀರಾ. ಯಾರೆಲ್ಲ ಒಂದೊಂದು ವೆರಿಫಿಕೇಷನ್ ಮಾಡಿದ್ದೀರಾ, ಎಇಗೆ ಒಂದು ಸಲನೇ ವೆರಿಫಿಕೇಷನ್ ಮಾಡಿದ್ದೀನಿ, ಜೆಇಗೂ ಒಂದೇ ಸಲ ವೆರಿಫಿಕೇಷನ್ ಮಾಡಿದ್ದೀನಿ, ಬಟ್ ನಾನು ಎಚ್ ಕೆ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನನ್ನ ಕಡೆಯಿಂದ ನನ್ನ ಪ್ರಯತ್ನವೂ ಮಾಡ್ತೀನಿ, ಬೇರೆ ಆಸ್ಪಿರೆಂಟ್ಸಿಂದ ಫೋನ್ ಮಾಡಿಸ್ಬಿಟ್ಟು ಅದರ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಪ್ರೊವೈಡ್ ಮಾಡೋದಕ್ಕೆ. ಸೊ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಇದರದ್ದು ಏನಿದೆ, ಸ್ಟೇಟಸ್ ಏನಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನಿಮಗೆ ಡೌಟ್ ಕ್ಲಿಯರ್ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ನಿಮ್ದು ಇನ್ನೂ ಡೌಟ್ಸ್ ಇತ್ತು ಅಂದರೆ ಇದೇ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಆಸ್ಪಿರೆಂಟ್ಸ್, ಸೊ ಇನ್ನೊಂದು ಡೌಟ್ ಏನಿದೆ ಅಂದರೆ, ಸೊ ಈಗ ನಿಮಗೇನು ಅಪ್ಲೈ ಮಾಡೋ ಟೈಮಲ್ಲಿ ಒಂದು ಬಾಕ್ಸ್ ಓಪನ್ ಆಗುತ್ತೆ, ಎಇ ಮೆಕ್ಯಾನಿಕಲ್, ಜೆಇ ಮೆಕ್ಯಾನಿಕಲ್ ಈ ಥರ ಓಪನ್ ಆಗುತ್ತೆ. ಅದರೊಳಗಡೆ ಕೆಲವರು ಏನು ಮಾಡಿದ್ದಾರೆ ಅಂದರೆ ಜೆಇ ಮೆಕ್ಯಾನಿಕಲ್ ಅಂತ ಇದೆ, ಜೆಇ ಮೆಕ್ಯಾನಿಕಲ್ ಆಟೋಮೊಬೈಲ್ ಅಂತ ಇದೆ. ಸೊ ಇವೆರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಸರ್ ಅಂತ ಕೇಳಿದರೆ, ನೋಡಿ ಜೆಇ ಮೆಕ್ಯಾನಿಕಲ್ ಅಂತ ಎರಡರೂ ಇದೆಲ್ಲ, ಒಂದನ್ನು ಚೂಸ್ ಮಾಡಿದ್ರೂ ಸಾಕು. ಇನ್ ಕೇಸ್ ನೀವು ಎರಡಕ್ಕೂ ಅಥೆಂಟಿಕೇಷನ್ ಮಾಡಿದರೆ ಅಂದರೆ ಏನಾಗುತ್ತೆ, ಲಾಸ್ಟಾಗಿ ಯಾವುದನ್ನು ಅಥೆಂಟಿಕೇಟ್ ಮಾಡ್ತಾರೆ ಆ ಡೀಟೇಲ್ಸ್ನ ತೊಗೊಳ್ತಾರೆ. ಸೊ ಹಾಗಾಗಿ ಭಯ ಏನಿಲ್ಲ. ಅದಾಗಿ ನಂತರ ಇನ್ನೂ ಕೆಲವ್ರದ್ದು ಡೌಟ್ ಏನಿದೆ ಅಂದರೆ, ಸರ್ ನಾನು 2-3 ಸಲ ಆಧಾರ್ ಅಥೆಂಟಿಕೇಷನ್ ಮಾಡಿದ್ದೀನಿ, ನಂದೇನಾರ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ನೋಡಿ 2-3 ಸಲ ಆಧಾರ್ ವೆರಿಫಿಕೇಷನ್ ಮಾಡಿದ್ದು, ಲಾಸ್ಟ್ದು ಯಾವುದಿರುತ್ತಲ್ಲ, ನೀವು ಲಾಸ್ಟ್ ವೆರಿಫಿಕೇಷನ್ ಫಸ್ಟ್ ಟೈಮ್ ಮಾಡಿದ್ರೆ ಮತ್ತೆ ಡೌಟ್ ಬಂದು ಸೆಕೆಂಡ್ ಟೈಮ್ ಮಾಡಿರ್ತಾರೆ, 3ನೇ ಟೈಮು ಮಾಡಿರ್ತಾರೆ. ಸೊ ಈ ಥರ್ಡ್ ಟೈಮ್ ಲಾಸ್ಟಾಗಿ ಯಾವುದು ಅಪ್ಲೋಡ್ ಮಾಡ್ತಾರೋ ಆ ಒಂದು ವೆರಿಫಿಕೇಷನ್ ಡೀಟೇಲ್ಸ್ನ ಅವರು ಕನ್ಸಿಡರ್ ಮಾಡ್ತಾರೆ. ಅದ್ರ ಪ್ರಕಾರ ನಿಮಗೆ ಹಾಲ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಇದು ನಮ್ಮ 3ನೇ ಡೌಟ್ ಇತ್ತು. ಅದೇ ರೀತಿಯಲ್ಲಿ ಇನ್ನೊಂದು ಡೌಟ್ ಏನಿತ್ತು ಅಂದರೆ, 2017ರಲ್ಲಿ ಅಪ್ಲೈ ಮಾಡಿರೋರು 2024ರಲ್ಲಿ ನಾನು ಕೂತ್ಕೊಳ್ಳಿಲ್ಲ, 2025ಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ನೋಡಿ ಕೆಲವ್ರದ್ದು 2017ರಲ್ಲಿ ಅಪ್ಲೈ ಮಾಡಿರೋದು 25ಕ್ಕೂ ಆಕ್ಸೆಪ್ಟ್ ಆಗಿದೆ. ಅಂದರೆ ಅರ್ಥ ಏನು, ಎಲ್ಲರಿಗೂ ಕೊಟ್ಟಿದ್ದಂಗೆ ಕಾಣ್ತಾರೆ ಅನಿಸುತ್ತೆ. ಒಂದು ಸಲ ಏನಾರಾಗಲಿ ನಿಮ್ಮ ವೆರಿಫಿಕೇಷನ್ ನೀವು ಮಾಡ್ಕೊಳ್ಳಿ. ಯಾಕಂದರೆ 2017ನಲ್ಲಿ ಅಪ್ಲೈ ಮಾಡಿರೋರು ಅವ್ರ ಸರ್ಕ್ಯುಲರ್ ಪ್ರಕಾರ 2024ರಲ್ಲಿ ಕೂತಿರೋರು ಮಾತ್ರ ಅಂತಿದೆ. ಆದರೆ ಕೆಲವ್ರದ್ದು ವೆರಿಫಿಕೇಷನ್ ಆಗಿದೆ, ಆಧಾರ್ ವೆರಿಫಿಕೇಷನ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ. ನೀವು ಯಾರಿಗಾದ್ರೂ ಡೌಟ್ ಇದ್ದರೆ 2017ನಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಸರ್, ನಾನು ಕೂತ್ಕೊಳ್ಬೇಕಂತಿದ್ದೀನಿ ಅಂತಂದರೆ ನಿಮ್ಮ ಆಧಾರ್ ವೆರಿಫಿಕೇಷನ್ನ ಮಾಡಿ ಆ ಲಿಂಕನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ವೆರಿಫಿಕೇಷನ್ ಆಯಿತು ಅಂದರೆ ನಾಳೆ ಬರ್ಬೋದು, ಹಾಲ್ ಟಿಕೆಟ್ಸ್ ಬರ್ಬೋದು. ಸೊ ಹಾಗಾಗಿ 17ನಲ್ಲಿ ಕೂತಿರೋರ್ದು ವೆರಿಫಿಕೇಷನ್ ಆಗ್ತಾ ಇಲ್ಲ ಅಂತ ಅನ್ನೋ ಥರ ಇಲ್ಲ, 17ನಲ್ಲಿ ಅಪ್ಲೈ ಮಾಡಿರೋದು ಆಧಾರ್ ವೆರಿಫಿಕೇಷನ್ ಆಗಿದೆ. ಸೊ ಹಾಗಾಗಿ ಅಪ್ಲೈ ಮಾಡ್ಕೊಳ್ಬೋದು, ವೆರಿಫಿಕೇಷನ್ ಮಾಡ್ಕೊಳ್ಳಿ. ಕೆಲವ್ರದ್ದು ಆಗಿದೆ, ಕೆಲವ್ರದ್ದು ಆಗಿಲ್ಲ, ಬಟ್ ಆಗಿದೆ ಅಂತ ಅನ್ನೋ ಕಾರಣದಿಂದ ಒಂದು ಸಲ ಚೆಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಅದಾಗಿ ನಂತರ ಇನ್ನೂ ಡೌಟ್ಸ್ ಏನಿದೆ ಅಂತಂದರೆ, ಇನ್ನೊಂದು ಡೌಟ್ ಬಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಇದೆ. ಸೊ ಕೆಲವು ಆಸ್ಪಿರೆಂಟ್ಸು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಕೇಳ್ತಿದ್ದಾರೆ. ಸೊ ನೀವು ಏನಾದರೂ ಫಸ್ಟು, ಸೆಕೆಂಡು, ಥರ್ಡ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ 10th ಸ್ಟ್ಯಾಂಡರ್ಡಲ್ಲಿ ಓದಿದರೆ ಕನ್ನಡನ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀನಿ ಸರ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀನಿ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀನಿ, ಅಥವಾ 1 to 10th ನಾನು ಕನ್ನಡ ಮೀಡಿಯಮ್ ಓದಿದ್ದೀನಿ, ನಮ್ಮಂಥ ಆಸ್ಪಿರೆಂಟ್ಸು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀಬೇಕಾ ಅಂತ ಕೇಳಿದ್ರೆ ಬೇಕಾಗಿಲ್ಲ. ಯಾಕಂದರೆ ಅವರು ನೋಟಿಫಿಕೇಷನ್ ಏನೇನು ಕೊಟ್ಟಿದ್ದಾರೆ, ಕನ್ನಡನೇ ಓದದೇ ಇರೋಂಥ ಆಸ್ಪಿರೆಂಟ್ಸು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ತೊಗೊಳ್ಬೇಕಂತ ಹೇಳಿರೋದು. ಸೊ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ, ಥರ್ಡ್ ಲ್ಯಾಂಗ್ವೇಜ್ ಆಗಲಿ, ಅಥವಾ 1 to 10th ಕನ್ನಡ ಮೀಡಿಯಮಲ್ಲಿ ಓದಿದರೆ ನೀವು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಡೌಟ್ ಏನಿದೆ ಅಂದರೆ, ಮಿಸ್ಸಾಗಿ ನಾನು ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಸರ್, ನಾನೇನು ಮಾಡಬೇಕು ಅಂತ ಕೇಳಿದ್ರೆ, ಮಿಸ್ಸಾಗಿ ನಾನು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ದು ಡೀಟೇಲ್ಸ್ ಕೊಟ್ಟಿಲ್ಲ, ನೋ ಅಂತ ಕೊಟ್ಟಿದ್ದೀನಿ, ನಾನೇನು ಮಾಡಬೇಕು ಸರ್ ಅಂತಂದರೆ, ನಿಮಗೆ ಅಪ್ಲಿಕೇಶನಲ್ಲಿ ಹಾಲ್ ಟಿಕೆಟಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ದು ಡೇಟ್ ಬರುತ್ತೆ. ಯಾರು ಕೊಟ್ಟಿರಲ್ಲ ಡೀಟೇಲ್ಸ್ನ ಪ್ರಾಪರಾಗಿ ಬಂತಂದರೆ ನೀವೇನು ಮಾಡ್ತೀರಾ, KA ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಅವ್ರಿಗೆ ಒಂದು ಸಲ ಇನ್ಫಾರ್ಮ್ ಮಾಡಿ, ಸರ್ ನಾನು ಈ ಥರ ಮಾಡಿದ್ದೀನಿ, ಬಟ್ ಕನ್ನಡ 1 to 10th ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ಅಥವಾ ಕನ್ನಡ 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀನಿ, ನಾನು ಈ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾ ಅಂತ ಕೇಳಿ. ಯಾವಾಗ ಹಾಲ್ ಟಿಕೆಟ್ ಬಂದಿದ್ದ ನಂತರ. ಸೊ ಆಗ ಅವರು ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಇನ್ ಕೇಸ್ ಅವತ್ತು ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ, ಅಂದರೆ ಇವಾಗ ಈ ವಿಡಿಯೋ ನೋಡ್ತಿದ್ರೆ ನಾಳೆ ಸೋಮವಾರ, ಮಂಗಳವಾರ, ಬುಧವಾರ ಈ ವರ್ಕಿಂಗ್ ಡೇಸಲ್ಲಿ ಎಲ್ಲಾದರೂ ಕೇಳಿಬಿಟ್ಟು ಈ ಡೌಟ್ನೂ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು KA ಹೆಲ್ಪ್ಲೈನ್ ನಂಬರಿಂದ. ಸೊ ಯಾರಿಗೆಲ್ಲ ಡೌಟ್ಸ್ ಇದೆ KA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ಕಮ್ಮಿ ಇದೆ ಪ್ರಿಪರೇಷನ್ಗೆ. ಈ ಒಂದು ಡೌಟಿಂದ ಮತ್ತೆ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು. ಸೊ ನಿಮ್ಮ ಟೈಮ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ, ಎಕ್ಸಾಮ್ನ ಆದಷ್ಟು ಬೇಗನೆ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳಿ.
ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ಗೆ ನಾನು ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.